ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಪೇಪರ್ ಈಸಿ ಇತ್ತು ಅಂತ ಅನ್ಕೊತೀನಿ. ಸೊ ಫಿಸಿಕ್ಸ್ ನೋಡೋದಕ್ಕೆ ಆನ್ಸರ್ಸ್ ಆಗಿರುತ್ತೆ. ಇದು ಫಿಸಿಕ್ಸ್ ನೋಡೋದಾದರೆ ನಿಮಗೆ ಫಸ್ಟ್ ಒನ್ ಓಲ್ಟ್ ಕರೆಕ್ಟ್ ಆನ್ಸರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಸ್ ಐ ಯೂನಿಟ್ಟು. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಪಿ ಮತ್ತು ಕ್ಯೂ ಈಕ್ವಲ್ ಆಗಿರುತ್ತೆ. ನೀವು ಸ್ಟೇಟ್ಮೆಂಟ್ ನೋಡ್ಕೋಬೋದು, ಪಿ ಮತ್ತು ಕ್ಯೂ ಈಕ್ವಲ್ ಆಗಿರುತ್ತೆ. ಇದರಲ್ಲಿ R1 R2 ಯಾವ್ದು ಬಿಗ್ಗರ್ ಅಂತ ಕೇಳಿದ್ದಾರೆ. ಲೈಟ್ ಏನಾದರೂ ರೇರರ್ ಮೀಡಿಯಮ್ ಕಡೆಯಿಂದ ಡೆನ್ಸರ್ ಮೀಡಿಯಮ್ ಕಡೆಗೆ ಹೋದರೆ ಅದು ನಾರ್ಮಲ್ ಕಡೆಗೆ ಬೆಂಡ್ ಆಗುತ್ತೆ, ವೆಲಾಸಿಟಿ ಡಿಕ್ರೀಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅದೇ ಡೆನ್ಸರ್ ಮೀಡಿಯಮ್ಮಿಂದ ರೇರರ್ ಮೀಡಿಯಮ್ ಕಡೆಗೆ ಏನು ಲೈಟ್ ಎಂಟರ್ಸ್ ಆದರೆ ಅದು ನಾರ್ಮಲಿಂದ ಅವೇಗೆ ಬೆಂಡ್ ಆಗುತ್ತೆ ಮತ್ತು ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇದು ಚೆನ್ನಾಗಿ ನೆನಪಿಟ್ಕೋಬೇಕು ನೀವು. ಅಲ್ಲಿ ಡಯಾಗ್ರಾಮಲ್ಲಿ ಕೂಡ ನಿಮಗೆ ಚೆನ್ನಾಗಿ ಗೊತ್ತಾಗ್ತಿದೆ. ನೆಕ್ಸ್ಟ್ ನೋಡೋದಾದರೆ ರೈಟ್ ದ ಡಯಾಗ್ರಾಮ್ಸ್ ಆಫ್ ದಿ ಸಿಂಬಲ್ ಕೊಟ್ಟಿದ್ದಾರೆ. ಅದ್ರದ್ದು ದಿ ಫಾಲೋಯಿಂಗ್ ಕಾಂಪೊನೆಂಟ್ಸ್ ಯೂಸಿಂಗ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಡಯಾಗ್ರಾಮ್ಸ್ ನೋಡಿ ಈ ರೀತಿ ಬರಿಬೇಕಾಗುತ್ತೆ. ಫಸ್ಟು ರಿಯೋಸ್ಟಾಟು ಮತ್ತು ವೇರಿಯಬಲ್ ರೆಸಿಸ್ಟೆನ್ಸ್ ಕೇಳಿದ್ದಾರೆ. ಅದ್ರದ್ದು ಡಯಾಗ್ರಾಮ್ ನೋಡ್ಕೋಬೋದು, ರಿಯೋಸ್ಟಾಟ್ದು ಮತ್ತು ವೇರಿಯಬಲ್ ರೆಸಿಸ್ಟೆಂಟು. ವೈರ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್ ಹೆಂಗೆ ವೈರ್ ಕ್ರಾಸ್ ಆಗ್ತಾ ಇರುತ್ತೆ ಅದು. ನೆಕ್ಸ್ಟು ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಅಬ್ಸರ್ವ್ ದ ಬಿಲೋ ಗಿವನ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಐ. ನೇಮ್ ದ ಐ ಡಿಫೆಕ್ಟ್ indicated in this diagram and mention the lens used to correct this defect. ಸೊ ಇದು ಮಯೋಫಿ ಆಗುತ್ತೆ, ನಿಯರ್ ಸೈಟೆಡ್ನೆಸ್ ಅಂತಲೂ ಹೇಳ್ತೀವಿ ನಾವು. ಇದಕ್ಕೆ ಕಾನ್ಕೇವ್ ಲೆನ್ಸ್ ಯೂಸ್ ಮಾಡ್ತೀವಿ. ಸೊ ಇಲ್ಲೊಂದು ಕ್ಯಾಲ್ಕುಲೇಷನ್ ಇದೆ. ಕ್ಯಾಲ್ಕುಲೇಷನ್ ನೋಡಿಕೊಂಡು ಟೋಟಲ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ನೋಡಿ ಯಾವ ರೀತಿ ಮಾಡಬೇಕು ಅಂತ. ಗಿವನ್ ಏನೇನು ಕೊಟ್ಟಿದ್ದಾರೆ, R1 R2 R3 R4 R5 R6 ಇದೆಲ್ಲ ಅದು ಬರ್ಕೋಬೇಕು. R1 R2 ಆ್ಯಂಡ್ R3 ಆರ್ ಇನ್ ಸೀರೀಸ್. ಇದೆಲ್ಲ ನೋಡಿದ್ರೆ ನಿಮಗೆ ಸೀರೀಸ್ ಆಗಿ ಕಾಣ್ತಾ ಇದೆ. ಸೊ ದೇರ್ ರೆಸಿಸ್ಟೆನ್ಸ್, ಟೋಟಲ್ ರೆಸಿಸ್ಟೆನ್ಸ್ R1 + R2 + R3 ಮಾಡಿರ್ತಾರೆ, 25 ಸಿಕ್ಕಿರುತ್ತೆ. R4 ಆ್ಯಂಡ್ R5 ಆರ್ ಇನ್ ಸೀರೀಸ್. ಸೊ ಅದು ಕೂಡ ಸೀರೀಸಲ್ಲೇ ಇದೆ. ಟೋಟಲ್ ರೆಸಿಸ್ಟೆನ್ಸ್ ಬಂದು ನಿಮಗೆ 50 ಓಮ್ ಆಗಿರುತ್ತೆ. ಸೊ RS1 ಆ್ಯಂಡ್ RS2 ಆರ್ ಇನ್ ಪ್ಯಾರಲಲ್ ಅಲ್ವಾ, ನೋಡ್ತಾ ಇರ್ಬೋದು ನೀವು. RS1 ಫಸ್ಟ್ನೇದು, RS2 ಎರಡನೇದು ಪ್ಯಾರಲಲ್ ಆಗಿದೆ. ಅದ್ರ ಟೋಟಲ್ ರೆಸಿಸ್ಟೆನ್ಸ್ ನೋಡಿದ್ರೆ ನಿಮಗೆ 2 + 1/50 ಆಗುತ್ತೆ, ಇಷ್ಟು ಸಿಗುತ್ತೆ. ಸೊ ಟೋಟಲ್ ರೆಸಿಸ್ಟೆನ್ಸ್ 1/RT ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಲಾಸ್ಟಿಗೆ RT ನಿಮ್ಗೆ ಸಿಗೋದು 10 ಓಮ್. ಓಕೆ, ಸೊ ಮೆನ್ಷನ್ 4 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ. 4 ಪ್ರಾಪರ್ಟೀಸ್ನ ನೀವು ಬರೀತೀರಾ. ಏನು? ಅರೈಸ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಎಂಡ್ಸ್ ಇನ್ ಸೌತ್ ಪೋಲ್ ಆಫ್ ದಿ ಮ್ಯಾಗ್ನೆಟ್, ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್, ಲೈನ್ಸ್ ಆರ್ ಕ್ಲೋಸರ್ ಇನ್ ಸ್ಟ್ರಾಂಗರ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ, ಅದು ಕ್ಲೋಸರ್ ಆಗಿ ನೋಡ್ಬೋದು. ಇದು ಕ್ಲೋಸ್ಡ್ ಕರ್ವ್ಸ್ ಆಗಿರುತ್ತೆ. ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ಡ್ ಮತ್ತು ಕರ್ವ್ಸ್. ಓಕೆ, ಅದ್ರ ಬದಲಾಗಿ ಇನ್ನೊಂದು ಕೇಳಿದ್ದಾರೆ. ವಾಟ್ ಪ್ರಿಕಾಷನರಿ ಮೆಷರ್ಸ್ ಹ್ಯಾವ್ ಟು ಬಿ ಟೇಕನ್ ಟು ಅವಾಯ್ಡ್ ಓವರ್ಲೋಡ್ ಇನ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಓವರ್ಲೋಡ್ ಆಗದೆ ಇರೋಂಗೆ ಏನು ಮಾಡಬೇಕು ಅಂತ ಪ್ರಿಕಾಷನರಿ ಮೆಷರ್ ಕೇಳಿದ್ದಾರೆ. ಲೈವ್ ಮತ್ತು ನ್ಯೂಟ್ರಲ್ ವೈರ್ಸು ಡೈರೆಕ್ಟ್ ಕಾಂಟ್ಯಾಕ್ಟ್ ಬರ್ದಿರೋ ಹಾಗೆ ನೋಡ್ಕೋಬೇಕು. ಶಾರ್ಟ್ ಸರ್ಕ್ಯೂಟ್ಸ್ ಆಗದೆ ಇರೋಂಗೆ. ನೆಕ್ಸ್ಟು ಎಲ್ಲ ಅಪ್ಲಯನ್ಸಸ್ಸು ಒಂದೇ ಸಾಕೆಟಿಗೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಒಳ್ಳೆ ವೈರನ್ನು ಯೂಸ್ ಮಾಡ್ಕೋಬೇಕು. ಇದರಿಂದ ಓವರ್ಲೋಡ್ ಆಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ಮೇನ್ ನೋಡೋದಾದರೆ ಎಕ್ಸ್ಪ್ಲೇನ್ ದ ಆ್ಯಕ್ಟಿವಿಟಿ ಆಫ್ ಡ್ರಾಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ದ ಬಾರ್ ಮ್ಯಾಗ್ನೆಟ್ ಯೂಸಿಂಗ್ ಎ ಕಾಂಪಾಸ್ ನೀಡಲ್. ಸೊ ಇದೊಂದು ಆ್ಯಕ್ಟಿವಿಟಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ, ಎಲ್ಲರೂ ಬರ್ದಿರ್ತೀರಾ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟು ಇಲ್ಲೊಂದು ಡಯಾಗ್ರಾಮ್ ಇದೆ. ಮೆನ್ಷನ್ ದ ಪೊಸಿಷನ್ ಆ್ಯಂಡ್ ಸೈಜ್ ಆಫ್ ದಿ ಇಮೇಜ್ ಫಾರ್ಮ್ಡ್ ಕೊಟ್ಟಿದ್ದಾರೆ. ಅದ್ರದ್ದು ಪೊಸಿಷನ್ ಆಫ್ ಇಮೇಜ್ ನೋಡಿ ಎಲ್ಲಿದೆ ಅಂತ ಬರಿಬೇಕು. ಮತ್ತದು ನೇಚರ್ ಯಾವ ರೀತಿ, ರಿಯಲ್, ಇನ್ವರ್ಟೆಡ್ ಆ್ಯಂಡ್ ಲಾರ್ಜ್ ಅಂತ. ಎಕ್ಸ್ಪ್ಲೈನ್ ದ ಫೆನೋಮಿನನ್ ಆಫ್ ರೈನ್ಬೋ, ಹೆಂಗೆ ಫಾರ್ಮ್ ಆಗುತ್ತೆ ಅಂತ ನೀವು ಬರಿಬೇಕಾಗತ್ತೆ. ಸೊ ಇದು ಕ್ಯಾನ್ಸರ್ ಇಲ್ಲಿದೆ ನೋಡಿ. ಯಾವಾಗಲೂ ರೈನ್ಬೋ ಅಪೋಸಿಟ್ ಟು ದಿ ಡೈರೆಕ್ಷನ್ ಆಫ್ ದಿ ಸನ್ನಿಗೆ ಫಾರ್ಮ್ ಆಗುತ್ತೆ. ವಾಟರ್ ಡ್ರಾಪ್ಲೆಟ್ಸು ಚಿಕ್ಕ ಚಿಕ್ಕ ಪ್ರಿಸಮ್ ಥರ ಆ್ಯಕ್ಟ್ ಮಾಡುತ್ತೆ. ಇದೆಲ್ಲದು ನೀವು ಬರೆದು ಡಿಸ್ಪರ್ಷನ್ ಆಫ್ ಲೈಟಿಂದ ಇದಾಗುತ್ತೆ ಅನ್ನೋದನ್ನು ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ನ್ಯೂಟನ್ಸ್ ಎಕ್ಸ್ಪೆರಿಮೆಂಟ್ ದಟ್ ಶೋಸ್ ದ ರೀಕಾಂಬಿನೇಷನ್ ಆಫ್ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್. ರೀಕಾಂಬಿನೇಷನ್ ಆಫ್ ಸ್ಪೆಕ್ಟ್ರಮ್ ವೈಟ್ ಲೈಟ್ ಇದು ಎಕ್ಸ್ಪೆರಿಮೆಂಟು ನ್ಯೂಟನ್ಸ್ದು.
ಸೊ ಆ್ಯಸ್ ಇಟ್ ಈಸ್ ನೀವು ಬರೆದಿರ್ತೀರ. ವಾಟ್ ಈಸ್ ಮ್ಯಾಗ್ನಿಫಿಕೇಷನ್? ಇಫ್ ದ ಮ್ಯಾಗ್ನಿಫಿಕೇಷನ್ ಆಫ್ ಆನ್ ಇಮೇಜ್ ಪ್ರೊಡ್ಯೂಸ್ ಬೈ ಎ ಲೆನ್ಸ್ ಈಸ್ +2 ದೆನ್ ಮೆನ್ಷನ್ ದ ಟೈಪ್ ಆಫ್ ದಿ ಲೆನ್ಸ್. ಮ್ಯಾಗ್ನಿಫಿಕೇಷನ್ ಅಂದರೆ ಏನು, ಮತ್ತು ಅದ್ರದ್ದು ಟೈಪ್ ಆಫ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್ನ ನೀವು ಬರಿಬೇಕಾಗತ್ತೆ. ಬಿ ಕ್ವಶನ್ ನೋಡೋದಾದರೆ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ ಎ ಈಸ್ ಲೆಸ್ ದ್ಯಾನ್ ದಟ್ ಆಫ್ ಮೀಡಿಯಮ್ ಬಿ, ವಿಚ್ ಆಫ್ ದೀಸ್ ಮೀಡಿಯಾ ಈಸ್ ಆಪ್ಟಿಕಲಿ ಡೆನ್ಸರ್. ಸೊ ಎ ಈಸ್ ಲೆಸ್ ದ್ಯಾನ್ ಬಿ, ಯಾವುದು ಡೆನ್ಸರ್ ಅಂತ ಕೇಳಿದರೆ ಆ್ಯಕ್ಚುಲಿ ಮೀಡಿಯಮ್ ಬಿ ಈಸ್ ಡೆನ್ಸರ್ ಆಗಿರುತ್ತೆ. ಇನ್ ವಿಚ್ ಆಫ್ ದೀಸ್ ಮೀಡಿಯಾ ದ ಸ್ಪೀಡ್ ಆಫ್ ಲೈಟ್ ಈಸ್ ಮೋರ್? ಮೀಡಿಯಮ್ ಎನಲ್ಲಿ ನಾವು ಸ್ಪೀಡ್ ಆಫ್ ಲೈಟು ಜಾಸ್ತಿ ಇರೋದನ್ನು ಕಾಣ್ಬೋದು. ವಾಟ್ ಈಸ್ ಸೆಂಟರ್ ಆಫ್ ಕರ್ವೇಚರ್ ಆಫ್ ದಿ ಸ್ಪೆರಿಕಲ್ ಮಿರರ್? ಡೈರೆಕ್ಟ್ ಕ್ವಶನ್. ರೈಟ್ ಎನಿ ಟೂ ಯೂಸಸ್ ಆಫ್ ಕಾನ್ಕೇವ್ ಆಫ್ ಸ್ಪಿಯರ್ ಆಫ್ ವಿಚ್ ದ ಸ್ಪೆರಿಕಲ್ ಮಿರರ್ಸ್ ಫಾರ್ಮ್ಸ್ ಎ ಪಾರ್ಟ್. ಇದಕ್ಕೆ ಆನ್ಸರ್ ಬರಿಬೇಕಾಗುತ್ತೆ. ಯೂಸಸ್ ಬಂದು ಟಾರ್ಚಲ್ಲಿ ಯೂಸ್ ಮಾಡ್ತೀವಿ, ಸರ್ಚ್ ಲೈಟ್ಸು, ವೆಹಿಕಲ್ ಹೆಡ್ಲೈಟ್ಸು, ಶೇವಿಂಗ್ ಮಿರರ್ಸು, ಮತ್ತು ಡೆಂಟಿಸ್ಟ್ಗಳು ಯೂಸ್ ಮಾಡ್ತಾರೆ. ಲಾ ಬರೆದಿರ್ತೀರ ರಿಫ್ರಾಕ್ಷನ್ ಆಫ್ ಲೈಟ್ದು, ಫಸ್ಟ್ ಲಾ, ಸೆಕೆಂಡ್ ಲಾ. ನೆಕ್ಸ್ಟ್ ಫ್ಯಾಕ್ಟರ್ಸ್ ವಿಚ್ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಡಿಪೆಂಡ್ಸ್. ಡೈರೆಕ್ಟ್ ಕ್ವಶನ್ ಬರೆದಿರ್ತೀರ. ನೆಕ್ಸ್ಟು ಜೌಲ್ಸ್ ಲಾ ಆಫ್ ಈಟಿಂಗ್, ಸೊ ಅದು ಕೂಡ ಡೈರೆಕ್ಟ್ ಕ್ವಶನ್. ಕೆಮಿಸ್ಟ್ರಿಗೆ ಬರೋದಾದರೆ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಆ್ಯಂಡ್ ರೈಟ್ ದ ಆನ್ಸರ್. ಇದರಲ್ಲಿ ಫಸ್ಟ್ ಮೇನಲ್ಲಿ ದ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ರಿಯಾಕ್ಟೆಂಟ್ಸ್ ಎಕ್ಸ್ಚೇಂಜ್ ದೇರ್ ಅಯಾನ್ಸ್ ಈಸ್. ಆ್ಯಕ್ಚುಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ನಾವು ಎಕ್ಸ್ಚೇಂಜ್ ಆಫ್ ಅಯಾನ್ಸ್ನ ನೋಡ್ಬೋದು. ಗ್ರೀನ್ ಕಲರ್ಡ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ ವೆನ್ ಕಾಪರ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಅದೇನಂತಂದರೆ ಕಾಪರ್ ಕಾರ್ಬನೇಟ್. ಓಕೆ, ಸೊ ದ ಪ್ರಾಪರ್ಟಿ ಆಫ್ ಕಾರ್ಬನ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ಲಾರ್ಜ್ ಮಾಲಿಕ್ಯೂಲ್ಸ್ ಈಸ್. ಯಾವುದದು? ಕೆಟನೇಷನ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಸೊ pH ವ್ಯಾಲ್ಯೂಸ್ ಆಫ್ 4 ಸೊಲ್ಯೂಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕ್ವಶನ್ ನೋಡಿ, ವಿಚ್ ಸೊಲ್ಯೂಷನ್ ಆಸ್ ಮೋರ್ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ಸ್ ಯಾವುದ್ರಲ್ಲಿ ಇರುತ್ತೆ ಅಂತಂದರೆ ಕ್ಯೂ ಸೊಲ್ಯೂಷನಲ್ಲಿ. pH ವ್ಯಾಲ್ಯೂ ನೋಡ್ಕೋಬೇಕು, 2 ಇದೆ. ಸೊ ನೆಕ್ಸ್ಟು ನೇಮ್ ದ ನ್ಯೂಟ್ರಲ್ ಸೊಲ್ಯೂಷನ್. ನ್ಯೂಟ್ರಲ್ ವ್ಯಾಲ್ಯೂ 7 ಅಲ್ವಾ, ಅದಕ್ಕೆ P ಇಸ್ ದ ನ್ಯೂಟ್ರಲ್ ಸೊಲ್ಯೂಷನ್. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಹೈಡ್ರೋಜಿನೇಷನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್? ಹೈಡ್ರೋಜಿನೇಷನ್ ಆಫ್ ಕಾರ್ಬನ್ ಕಾಂಪೌಂಡ್ಸಿಂದ ಏನು ಯೂಸ್ ಅಂತಂದರೆ ಅದನ್ನು ವನಸ್ಪತಿಯಾಗಿ ಮ್ಯಾಗ್ನಿಫ್ಯಾಕ್ಚರಲ್ಲಿ ಯೂಸ್ ಮಾಡ್ತಾರೆ. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ನ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಸೊ ಮೆಗ್ನೀಷಿಯಮ್ ಆ್ಯಂಡ್ ಮ್ಯಾಂಗನೀಸ್ ಮೆಟಲ್ಸ್ ಆರ್ ರಿಯಾಕ್ಟೆಡ್ ವಿತ್ ಎ ಸ್ಟ್ರಾಂಗ್ oxidizing agent. With which of these metals is the evaluation of gas bubbles faster? ಇದ್ರಲ್ಲಿ ನೋಡೋದಾದರೆ ಮೆಗ್ನೀಷಿಯಮ್ಮು ಮೋರ್ ರಿಯಾಕ್ಟಿವ್ ಆಗಿರುತ್ತೆ, ಅದಕ್ಕೆ ಇದರಲ್ಲಿ ಗ್ಯಾಸ್ ಬಬಲ್ಸು ಫಾಸ್ಟಾಗಿ ಎವಾಲ್ವ್ ಆಗೋದನ್ನು ನಾವು ನೋಡ್ಬೋದು. ಇಲ್ಲಿ ಜಿಂಕ್ ಗ್ರ್ಯಾನ್ಯೂಲ್ಸ್ದು ಡಯಾಗ್ರಾಮ್ ನೀವು ಬರೆದಿರ್ತೀರ. ಲೇಬಲಿಂಗ್ ಈಸ್ ನಾಟ್ ರಿಕ್ವೈರ್ಡ್ ಅಂತ ಕೇಳಿದ್ದಾರೆ. ಇಟ್ಸ್ ಓಕೆ, ವೆರಿ ಗುಡ್. ನೆಕ್ಸ್ಟ್ ಗಿವ್ ರೀಸನ್ಸ್ ಕ್ವಶನ್ಸ್ ಇರುತ್ತೆ ನಿಮಗೆ. ಕೋವೆಲೆಂಟ್ ಕಾಂಪೌಂಡ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ಸ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಸೊ ಇದೆಲ್ಲ ಕಲ್ತ್ಕೊಂಡಿರ್ತೀರ. ಯಾಕಂತಂದರೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆರ್ ನಾಟ್ ಸ್ಟ್ರಾಂಗ್, ಅದಕ್ಕೋಸ್ಕರ. ಕಾರ್ಬನ್ ಡಸ್ ನಾಟ್ ಫಾರ್ಮ್ ಈದರ್ C4+ ಆರ್ C4- ಅಯಾನ್ಸ್ ಅಲ್ವಾ. ಯಾಕಂತಂದರೆ ಕ್ಯಾನ್ ಗೇನ್ 4 electrons ಬಟ್ ಇಟ್ ವುಡ್ ಬಿ ಡಿಫಿಕಲ್ಟ್ ಆಫ್ ನ್ಯೂಕ್ಲಿಯಸ್ ವಿತ್ 6 protons ಟು ಹೋಲ್ಡ್ ಟು 10 electrons. ಸೊ ಇದನ್ನು ನೀವು ಸ್ಟಾರ್ಟಿಂಗಲ್ಲೇ ಇದು ಲೆಸನಲ್ಲಿ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಸೊ ಚೆನ್ನಾಗೆ ಇದನ್ನು ನೋಡ್ಕೊಂಡು ರೆಫರ್ ಮಾಡ್ಕೋಬೇಕು. ನೆಕ್ಸ್ಟ್ ಅಪ್ಯಾರಿಟಸ್ ಸ್ಟೀಮ್ ಆನ್ ಮೆಟಲ್, ಈ ಡಯಾಗ್ರಾಮ್ ಇಂಪಾರ್ಟೆಂಟ್, ಬರೆದಿರ್ತೀರ ಆಲ್ಮೋಸ್ಟ್ ಎಲ್ಲರೂ. ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ದ ಈಕ್ವೇಷನ್ ಕೊಟ್ಟಿದ್ದಾರೆ. AgCl gives rise to Ag plus Cl2, 2AgCl 2Ag plus Cl2 ಆಗುತ್ತೆ. ನೆಕ್ಸ್ಟು Fe plus H2O, Fe3O4 plus H2 ಅಂತಿದೆ. ಇಲ್ಲಿ 3Fe plus 4H2O, Fe3O4 plus 4H2 ಆಗುತ್ತೆ. N2 plus 3H2 gives rise to 2NH3. ಓಕೆ, ಈ ಕ್ವೆಶನ್ ಎಲ್ಲ ಬ್ಯಾಲೆನ್ಸ್ ಮಾಡಿರ್ತೀರ. ರೆಡಾಕ್ಸ್ ರಿಯಾಕ್ಷನ್ ಕೇಳಿದ್ದಾರೆ. ನೆಕ್ಸ್ಟು ಡಿಫ್ರೆನ್ಸಸ್ ಬಿಟ್ವೀನ್ ಎಂಡೋಥರ್ಮಿಕ್ ಮತ್ತು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಕೇಳಿದ್ದಾರೆ. ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಬರೆದಿರ್ತೀರ ಅನಿಸುತ್ತೆ. ಅಲ್ಯೂಮಿನಿಯಂ ಆಕ್ಸೈಡ್ ಈಸ್ ಕಾಲ್ಡ್ ಆ್ಯನ್ ಆಂಫೋಟರಿಕ್ ಆಕ್ಸೈಡ್. ವೈ ಕೇಳಿದ್ದಾರೆ, ಯಾಕಂತಂದರೆ ಅದು ಬೋತ್ ಆ್ಯಸಿಡ್ಸ್ ಮತ್ತು ಬೇಸಲ್ಲಿ ರಿಯಾಕ್ಟ್ ಆಗಿ ಸಾಲ್ಟ್ಸ್ ಮತ್ತು ವಾಟರ್ ಫಾರ್ಮ್ ಆಗ್ತಾ ಇರುತ್ತೆ. ಕ್ಯಾಲ್ಸಿನೇಷನ್ ಮತ್ತು ರೋಸ್ಟಿಂಗ್ ಕೇಳಿದ್ದಾರೆ. ಎಲ್ಲ ಡೈರೆಕ್ಟ್ ಕ್ವಶನ್, ಇಷ್ಟೊಂದು ಈಸಿ ಕೇಳಿದ್ದಾರೆ. ಆ್ಯಸಿಡ್ ರೈನ್ ಆಗಿರ್ಬೋದು, ಯಾವ ಗ್ಯಾಸ್ ಲಿಬರೇಟ್ ಆಗುತ್ತೆ ವೆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಕಾರ್ಬನೇಟ್ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್. ಓಕೆ,
ರೈಟ್ ದ ಕೆಮಿಕಲ್ ನೇಮ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೇಕಿಂಗ್ ಸೋಡಾ ಅದು ಕೇಳಿದ್ದಾರೆ. ಬೇಕಿಂಗ್ ಸೋಡಾ NaHCO3. ಓಕೆ, ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್. ಬೇಕಿಂಗ್ ಸೋಡಾ ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಸ್ಟ್ರಕ್ಚರ್ಸ್ ಬರೆದಿರ್ತೀರ, ಎಸ್ಟರಿಫಿಕೇಷನ್. ನೆಕ್ಸ್ಟು ಡಾಟ್ ಸ್ಟ್ರಕ್ಚರ್ ಕೇಳಿದ್ದಾರೆ. ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್ ಕೇಳಿದ್ದಾರೆ. ಓಕೆ, ಇದು ನೆಕ್ಸ್ಟ್ ಬಯಾಲಜಿ ನೋಡೋದಾದ್ರೆ ನಿಮ್ಗೊಂಚೂರು ಬಯಾಲಜಿ ಕನ್ಫ್ಯೂಷನ್ ಆಗಿರುತ್ತೆ, ಬಟ್ ವೆರಿ ಈಸಿ. ದ ಪ್ರೊಸೆಸ್ ಆಫ್ ಪ್ರೊಡ್ಯೂಸಿಂಗ್ ದ ನ್ಯೂ ಪ್ರೋಜನೀಸ್ ಇನ್ ರೈಸೋಪಸ್ ಅಂತ ಅಂದರೆ ನಿಮಗೆ ಸ್ಪೋರ್ ಫಾರ್ಮೇಷನ್. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದರೆ ಇಲ್ಲಿ ಆ್ಯಕ್ಚುಲಿ ಟ್ರಾನ್ಸ್ಲೊಕೇಶನ್ ಜೊತೆ ಕನ್ಫ್ಯೂಷನ್ ಮಾಡ್ಕೋಬೋದು. ಟ್ರಾನ್ಸ್ಪಿರೇಷನ್ ಕೇಳಿರೋದ್ರಿಂದ ಕ್ರಿಯೇಟ್ಸ್ ಆಸ್ಮೋಟಿಕ್ ಪ್ರೆಷರ್ ಫಾರ್ ದಿ ಮೂವ್ಮೆಂಟ್ ಆಫ್ ಫುಡ್ ಮಾಲಿಕ್ಯೂಲ್ಸ್, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಈಕ್ವೆನ್ಷಿಯಲ್ ಕರೆಕ್ಟಾಗಿ ಸೀಕ್ವೆನ್ಸಾಗಿ ಬರೆಯೋಕ್ಕೆ ಕೇಳಿದ್ದಾರೆ. ಫಸ್ಟ್ ಪಾಲಿನೇಷನ್ ಆಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ, ಎಂಬ್ರಿಯೋ, ಆಮೇಲೆ ಸೀಡ್ ಫಾರ್ಮೇಷನ್ ಆಗುತ್ತೆ. ಡಯಾಗ್ರಾಮ್ ಕೇಳಿದ್ದಾರೆ, ಸ್ಟೊಮ್ಯಾಟೊ ಓಪನ್ನು. ನೆಕ್ಸ್ಟ್ ಮೇಲ್ ಚೈಲ್ಡ್ ಡಿಟರ್ಮಿನೇಷನ್ ಕೇಳಿದ್ದಾರೆ. ಬರೀದಿರ್ತಿರೋದು ಆ್ಯಕ್ಚುಲಿ ಏನು, ಫಿಮೇಲಲ್ಲಿ ಬೋತ್ ಎಕ್ಸ್ ಇರುತ್ತೆ ಗ್ಯಾಮಿಟ್ಸು, ಮೇಲಲ್ಲಿ XY ಇರುತ್ತೆ. ಝೈಗೋಟ್ ಫಾರ್ಮೇಷನ್ ಆಗಿದ್ದರೆ ಏನು ಎಕ್ಸ್ ಕಂಬೈನ್ಸ್ ವಿತ್ ಎಕ್ಸ್ ಆದರೆ ಅದು ಗರ್ಲ್ ಬೇಬಿ, ಎಕ್ಸ್ ಕಂಬೈನ್ಸ್ ವಿತ್ ವೈ ಆದರೆ ಅದು ಬಾಯ್ ಬೇಬಿ. ಇದನ್ನು ಬರೆದಿರ್ತೀರ ನೀವು. ಇಲ್ಲೊಂದು ಡಯಾಗ್ರಾಮೆಟಿಕಲ್ ಕ್ವಶನ್ ಕೊಟ್ಟಿದ್ದಾರೆ. ಟಚ್ ಮಿ ನಾಟ್ ಪ್ಲ್ಯಾಂಟ್ ಮತ್ತು ಕ್ರೀಪರ್ಸ್ದು. ಟಚ್ ಮಿ ನಾಟ್ ಪ್ಲ್ಯಾಂಟ್ಸು ಇದು ಏನು ಟಚ್ ಅಥವಾ ಕಾಂಟ್ಯಾಕ್ಟ್ ನಾನ್ ಡೈರೆಕ್ಷನಲ್ ಆ್ಯಕ್ಚುಲಿ ಇದು ಮೂಮೆಂಟು. ಮಾಲಿಕ್ಯೂಲ್ಸ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಕೀಮೋಟ್ರೋಪಿಕಲ್ಲ, ವಾಟರ್ ಮಾಲಿಕ್ಯೂಲ್ಸು ಡಿಸ್ಟರ್ಬೆನ್ಸ್ ಆಗುತ್ತೆ. ಕ್ರೀಪರ್ಸ್ ಅಂತ ಅಂದರೆ ಇದು ಕೂಡ ಸಪೋರ್ಟಿಂದ ಆಗುತ್ತೆ. ಇದು ಡೈರೆಕ್ಷನಲ್, ಒಂದೇ ಡೈರೆಕ್ಷನಲ್ಲಿ ಮೂಮೆಂಟ್ ಆಗ್ತದೆ. ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಟರೀಸ್ ಆ್ಯಂಡ್ ವೇನ್ಸ್. ಆರ್ಟರೀಸ್ ಅಂತಂದರೆ ಇಟ್ ಕ್ಯಾರೀಸ್ ಬ್ಲಡ್ ಅವೇ ಫ್ರಮ್ ಆರ್ಟ್ಸ್. ಥಿಕ್ ವಾಲ್ಸ್ ಆರ್ ಆಬ್ಸೆಂಟ್. ಇದು ಕ್ಯಾರೀಸ್ ದ ಬ್ಲಡ್ ಟು ಆರ್ಟ್. ವೇನ್ಸ್ ನೋಡ್ಬೋದು ಥಿನ್ ವಾಲ್ ಆಗಿರುತ್ತೆ. ವಾಲ್ಸ್ ಆರ್ ಪ್ರೆಸೆಂಟ್. ಏರೋಬಿಕ್, ಅನ್ಏರೋಬಿಕ್ in the presence of oxygen ಅದು aerobic respiration. anaerobic respiration ಅಂತಂದರೆ in the absence of oxygen. ಇದೆಲ್ಲ ಬರ್ದೇ ಇರ್ತೀರ, ವೆರಿ ಈಸಿ. ಸೊ ವಿ ಪುಲ್ ಔಟ್ ಅವರ್ ಫುಟ್ ಬ್ಯಾಕ್. ಇದು ರಿಫ್ಲೆಕ್ಸ್ ಆರ್ಕ್ದು ಬರಿಬೇಕಾಗುತ್ತೆ. ಫಸ್ಟ್ ರಿಸೆಪ್ಟರ್ ರಿಸೀವ್ಸ್ ದ ಸ್ಟಿಮ್ಯುಲೈ ಆಫ್ ಪೇಯ್ನ್. ಮೆಸೇಜ್ ರೀಚಸ್ ದ ಸ್ಪೈನಲ್ ಕಾರ್ಡ್ ಥ್ರೂ ಸೆನ್ಸರಿ ನ್ಯೂರಾನ್. ರೆಸ್ಪಾನ್ಸ್ ರೀಚಸ್ ಮೋಟಾರ್ ನ್ಯೂರಾನ್ ಥ್ರೂ ಅಸೋಸಿಯೇಷನ್ ನ್ಯೂರಾನ್. ರೆಸ್ಪಾನ್ಸ್ ಇದೊಂದು ಡಯಾಗ್ರಾಮೇ ಇರುತ್ತಲ್ಲ, ಆ ಡಯಾಗ್ರಾಮ್ನ ನೀವು ಇಲ್ಲಿ ಸ್ಟೆಪ್ ವೈಸ್ ಬರೆದ್ರು ಆಯಿತು. ನೆಕ್ಸ್ಟು ಡಯಾಗ್ರಾಮ್ ಹ್ಯೂಮನ್ ಬ್ರೈನ್ ಕೇಳಿದ್ದಾರೆ. ಪಾರ್ಟ್ಸು ಸೆರೆಬ್ರಮ್ ಮತ್ತು ಹೈಪೋಥಲಾಮಸ್ ಕೇಳಿದ್ದಾರೆ. ಮೊನೋಹೈಬ್ರಿಡ್ ಕ್ರಾಸ್ ಕೇಳಿದ್ದಾರೆ. F2 ಜನರೇಷನ್ದು ರೇಷಿಯೋ ಕೇಳಿದ್ದಾರೆ, ಬರೆದಿರ್ತೀರ. ನೆಕ್ಸ್ಟು ಗ್ರಾಸ್ ಹೋಪರ್, ಫ್ರಾಗ್, ಸ್ನೇಕ್ ಇದರಲ್ಲಿ ಯಾವುದರಲ್ಲಿ ಕೆಮಿಕಲ್ ಮ್ಯಾಗ್ನಿಫಿಕೇಷನ್ ಜಾಸ್ತಿ ಇರುತ್ತೆ ಅಂತ ಆ್ಯಕ್ಚುಲಿ ಸ್ನೇಕಲ್ಲಿ ಜಾಸ್ತಿ ಇರುತ್ತೆ. ಈ ಎನರ್ಜಿ ಏನಿದೆ ಅದು ರಿಟರ್ನ್ ಆಗೋಕ್ಕೆ ಚಾನ್ಸಸ್ ಇದೆಯಾ ಅಂತ ಇಲ್ಲ, ಯಾಕಂದರೆ ಎನರ್ಜಿ ಯೂನಿಡೈರೆಕ್ಷನಲ್ಲಿ ವಾಪಸ್ ಬರಲ್ಲ. ಸೊ ಎನರ್ಜಿ ಯಾವುದೇ ಕಾರಣಕ್ಕೂ ರಿಟರ್ನ್ ಆಗಲ್ಲ. ಇದು ಬರೆದಿರ್ತೀರ. ಗಿವ್ ರೀಸನ್ ಕೊಟ್ಟಿದ್ದಾರೆ. ಪ್ರೊಡಕ್ಷನ್ ಆಫ್ CFC ಫ್ರೀ ರೆಫ್ರಿಜಿರೇಟರ್ ಈಸ್ ಕಂಪಲ್ಸರಿ. ಯಾಕಂತ ಅಂದರೆ CFC ಮೇನ್ ಕಾರಣ ಓಝೋನ್ ಲೇಯರ್ ಡಿಪ್ಲೀಟ್ ಆಗ್ತಾ ಇರೋದಕ್ಕೆ, ಅದಕ್ಕೋಸ್ಕರ ಅದನ್ನು ನೀವು ಬರೆದಿರ್ತೀರ. ಪ್ಲಾಸ್ಟಿಕ್ ರಿಮೇನ್ಸ್, ಯಾಕಂದರೆ ಅದು ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸು, ಅದು ಸಾಯಿಲ್ ಜೊತೆ ಮಿಕ್ಸ್ ಆಗಲ್ಲ, ಡಿಕಂಪೋಸ್ ಆಗಲ್ಲ. ಎಮಲ್ಸಿಫಿಕೇಷನ್ ಆಫ್ ಫ್ಯಾಟ್ಸ್. ಎಮಲ್ಸಿಫಿಕೇಷನ್ ವರ್ಡ್ ನಿಮಗೆ ಕನ್ಫ್ಯೂಷನ್ ಆಗಿರುತ್ತೆ. ಎಮಲ್ಸಿಫಿಕೇಷನ್ ಅಂತ ಅಂದರೆ ಬಿಗ್ ಗ್ಲಾಬ್ಯೂಲ್ಸ್ ಸಿಗುತ್ತಲ್ಲ, ಫ್ಯಾಟ್ ಗ್ಲಾಬ್ಯೂಲ್ಸ್, ಅದನ್ನು ಸ್ಮಾಲರ್ ಗ್ಲಾಬ್ಯೂಲ್ಸ್ ಆಗಿ ಬ್ರೇಕ್ ಮಾಡೋದು ಬೈಲ್ ಸಾಲ್ಟ್ಸಿಂದ. ಓಕೆ, ನೆಕ್ಸ್ಟು ಫೋಟೋಸಿಂಥಸಿಸ್ ಬರೆದಿರ್ತೀರ. ಅಬ್ಸಾರ್ಪ್ಷನ್, ಕನ್ವರ್ಷನ್, ರಿಡಕ್ಷನ್ 3 ಸ್ಟೆಪ್ಪೂ ಬರೆದಿರ್ತೀರ. ಎಗ್ ಡೆವಲಪ್ಮೆಂಟ್ ಆಫ್ ಎಗ್ಗಿಂದ ಫೀಟಸ್ ಹೆಂಗೆ ಡೆವಲಪ್ ಆಗುತ್ತೆ ಅಂತ. ಎಗ್ ಸ್ಟಾರ್ಟ್ ಡಿವೈಡ್ ಆಗ್ತಾ ಹೋಗುತ್ತೆ, ಅದು ಒಂದು ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಎಂಬ್ರಿಯೋ ಹೋಗಿ ಯುಟರಸಲ್ಲಿ ಏನು ಫಿಕ್ಸ್ ಆಗುತ್ತೆ, ಅಲ್ಲಿ ಡೆವಲಪ್ ಆಗಿಬಿಟ್ಟು 9 ಮಂತ್ಸ್ವರೆಗೂ ಊಮಲ್ಲಿ ಡೆವಲಪ್ ಆಗುತ್ತೆ. ಇದಿಷ್ಟು ಬರೀಬೇಕು. ವಾಟ್ ಆರ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಯಾವುದು ಸೆಕ್ಷುಯಲ್ ಕಾಂಟ್ಯಾಕ್ಟಿಂದ ಬರ್ತಕ್ಕಂಥ ಡಿಸೀಸ್ನ ನಾವು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕರಿತೀವಿ. ಗೊನೇರಿಯಾ, ಸಿಫಿಲಿಸ್ ಆಯಿತಾ. ಗೊನೇರಿಯಾ ಬಂದು, ಸಿಫಿಲಿಸ್ ಬಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು. ನೆಕ್ಸ್ಟು HIV ಏಡ್ಸ್ ಬಂದು ವೈರಲ್ ಇನ್ಫೆಕ್ಷನ್ಸ್ ಆಯಿತಾ. ನೆಕ್ಸ್ಟು ಅಸೆಕ್ಷುಯಲ್ ರಿಪ್ರೊಡಕ್ಷನ್. ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಫ್ರಾಗ್ಮೆಂಟೇಷನ್ ಆ್ಯಂಡ್ ಫ್ಯೂಷನ್. ವಾಟ್ ಈಸ್ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ವಾಲ್ವಿಂಗ್ ಸಿಂಗಲ್ ಇಂಡಿವಿಜುವಲ್ ಅಲ್ವಾ, ಇದನ್ನು ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂತೀವಿ. ಫ್ರಾಗ್ಮೆಂಟೇಷನ್ ಅಂತಂದರೆ ಸ್ಮಾಲರ್ ಫ್ರಾಗ್ಮೆಂಟ್ಸ್ ಆಗಿ ಸ್ಪ್ಲಿಟ್ ಆಗೋದು, ಇದು ಲಯಶ್ಮೆನಿಯಾದಲ್ಲಿ ನೋಡ್ತೀವಿ ಫ್ರಾಗ್ಮೆಂಟ್ಸ್ ಆಗೋದು. ನೆಕ್ಸ್ಟ್ ಫ್ಯೂಷನ್ ಅಂತಂದರೆ ಸ್ಪೈರೋಗೈರಾದಲ್ಲಿ ನೋಡ್ತೀವಿ.
ಸ್ಪೈರೋಗೈರಾ ಫಾರ್ಮೇಷನ್ ಆಫ್ 2 or more daughter cells ಫ್ರಮ್ ಮದರ್ ಸೆಲ್ ಬೈ ಸಿಂಪಲ್ ಸೆಲ್ ಡಿವಿಷನ್. ವೆಜಿಟೇಟಿವ್ ಪ್ರೊಪಗೇಷನ್ ಕೇಳಿದರೆ ತುಂಬ ಅಡ್ವಾಂಟೇಜಸ್ ಇದೆ, ಅದನ್ನು ನೀವು ಬರೆದಿರ್ತೀರಾ. ಏನು ಮೋರ್ ಫ್ಲವರ್ ಬರೋದು, ಫಾಸ್ಟರ್ ಗ್ರೋತ್ ಆಗೋದು, ಫ್ರೂಟ್ಸ್ ಬಿಡೋದು, ಜೆನೆಟಿಕಲಿ ಐಡೆಂಟಿಕಲ್ ಆಗಿರ್ತಕ್ಕಂಥದ್ದು, ಆಮೇಲೆ ನಮಗೆ ಬೇಕಾಗಿರೋ ಕ್ಯಾರೆಕ್ಟರ್ಸು, ಇದೆಲ್ಲದೂ ನಾವು ವೆಜಿಟೇಟಿವ್ ಪ್ರೊಪಗೇಷನಲ್ಲಿ ನೋಡ್ಬೋದು. ಸೊ ಎಲ್ರಿಗೂ ಆನ್ಸರ್ಸ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಕೀ ಆನ್ಸರ್ಸ್ನು ರೆಫರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನಾಳೆ ಎಕ್ಸಾಮ್ ಯಾವುದಿದೆ ಸೋಷಲ್ಲು, ಅದಕ್ಕೂ ಕೂಡ ಪ್ರಿಪೇರ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.